ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಬಡವರ ಜಾಗ ಶ್ರೀಮಂತರಿಗೆ ಪೋಡಿ ಅಕ್ರಮದ ವಿರುದ್ಧ ಪ್ರತಿಭಟನೆ. ಬಂಗಾರಪೇಟೆ ತಾಲ್ಲೂಕಿನ ಕಾಮಸಮುದ್ರದಲ್ಲಿ ದಶಕಗಳಿಂದ ವಾಸಿಸುತ್ತಿರುವ ಬಡ ಕುಟುಂಬಗಳ ಜಾಗವನ್ನು ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಲು ಯತ್ನಿಸಲಾಗುತ್ತಿದೆ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಆರೋಪಿಸಿದೆ. ನಗರದ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದ ಸಮಿತಿ ಅಧ್ಯಕ್ಷ ಕೆ. ಎಂ. ಸಂದೇಶ್, ಕಾಮಸಮುದ್ರದ ಸರ್ವೆ ನಂಬರ್ 26 ಹಾಗೂ 282ಕ್ಕೆ ಹೊಂದಿಕೊಂಡ ಜಾಗದಲ್ಲಿ 100ಕ್ಕೂ ಹೆಚ್ಚು ಬಡ ಕುಟುಂಬಗಳು 40 ವರ್ಷಗಳಿಂದ ವಾಸಿಸುತ್ತಿವೆ. ಇದೇ ಜಾಗದಲ್ಲಿ 22 ವರ್ಷಗಳಿಂದ ಜಿಎಸ್ಎಂ ಶಾಲೆ ನಡೆಯುತ್ತಿದೆ. ಆದರೆ ಕೆಲ ಅಧಿಕಾರಿಗಳು ಈ ಜಾಗ ಖಾಲಿ ಎಂದು ಸುಳ್ಳು ದಾಖಲೆ ಸೃಷ್ಟಿಸಿ ಹೊಸ ಸರ್ವೆ ನಂಬರ್ 282 ರಡಿಯಲ್ಲಿ ಪೋಡಿ ಮಾಡಲು ಯತ್ನಿಸುತ್ತಿದ್ದಾರೆ ಎಂದು ದೂರಿದರು. ಒಂದಷ್ಟು ಜಮೀನು ಪಾಪ ಇಲ್ಲಿರೋಂಥವ್ರು ಅದನ್ನ ಖರೀದಿ ಮಾಡಿ ಅದರಲ್ಲಿ ಸ್ಕೂಲ್ ಕಟ್ಕೊಂಡು, ಆಮೇಲೆ ಜಾಸ್ತಿ ಜನ ಇಲ್ಲಿರೋಂಥ ಬಡವರೆಲ್ಲ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇರ್ತಾರೆ. ಈ ಜಾಗನ ಏನು ಮಾಡ್ತಾರೆ, ಕೆಲವರು ಯಾರ ಹೆಸರು ಹೇಳೋದಕ್ಕೆ ನನಗೆ ಇಷ್ಟ ಆಗಲ್ಲ, ಕೆಲವ್ರು ಏನು ಮಾಡ್ತಾರೆ, ಈ ಜಾಗದಲ್ಲಿ ಸ್ಕೂಲಿಲ್ಲ, ಮನೆಗಳಿಲ್ಲ, ಇದು ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಕೋಡಿ ಮಾಡಿಸ್ತಾರೆ. ಕೋಡಿ ಮಾಡಿಸ್ಬರೋಂಥ ಹೊಸ ನಂಬರ್ ಏನು 282. ಆ 282ರಲ್ಲಿ ಅವ್ರೇನು ಹೇಳ್ತಾರೆ, ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಕೋಡಿ ಮಾಡಿ ಕೊಡ್ತಾರೆ. ಆದರೆ 21 ವರ್ಷದಿಂದ ಸ್ಕೂಲ್ ಐತೆ, ಸುಮಾರು ವರ್ಷದಿಂದ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಸುಮಾರು 40 ವರ್ಷದಿಂದ ಅವ್ರು ಮನೆ ಕಟ್ಕೊಂಡಿದ್ದಾರೆ. ಅವರು ಪಾಪ ರಿಜಿಸ್ಟರ್ ಮಾಡಿ ತಗೊಂಡಿರೋಂಥ ಜಮೀನುಗಳೇ. ಈ ಜಮೀನಿಗೆ ಏನೂ ಇಲ್ಲ, ಜಾಗ ಖಾಲಿ ಜಾಗ ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದಾರಲ್ಲ, ಇವ್ರ ಜೊತೆ ಒಂದಷ್ಟು ಅಧಿಕಾರಿಗಳು, ಒಂದು ಅಧಿಕಾರಿ ಅವರ ಸ್ವಂತ ಮಾವನವ್ರ ಹೆಸರಿಗೆ ಒಂದು 5 ಗುಂಟೆ ಜಮೀನು, ಮತ್ತು ಆರ್ಐಗೆ ಬೇಕಾದಷ್ಟು ದುಡ್ಡು, PAಗೆ ಬೇಕಾದಷ್ಟು ದುಡ್ಡು ಕೊಟ್ಟು ಇಬ್ಬರಿಗೂ ನೋಟಿಸ್ ಕೊಡ್ತೀರಾ. ಅವರೇ ಸರ್ವೆ ಮಾಡಿಬಿಟ್ಟು ಅವರೇ ಸರ್ವೆ ಏನಾದರೂ ರಿಪೋರ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತೈತಿ. ಕೋರ್ಟ್ಗೆ ಇವ್ರು ಕೊಟ್ಟಿರೋಂಥ ದಾಖಲೆ ಏನಂದರೆ ಆ ಜಾಗದಲ್ಲಿ ಏನೂ ಇಲ್ಲ ಅಂತ. ಇವಾಗ ನಾವು ಹೇಳೋಂಥದ್ದು ಏನಂದರೆ RIVA ಒರಿಜಿನಲ್ ರಿಪೋರ್ಟ್ ಏನೈತೆ ಕೊಡಬೇಕೀಗ. ಎಷ್ಟು ವರ್ಷದಿಂದ ಸ್ಕೂಲ್ ಐತೆ, ಎಷ್ಟು ವರ್ಷದಿಂದ ಅವ್ರು ನಡೆಸ್ತಾ ಇದ್ದಾರೆ, 21 ವರ್ಷದ ಫೋಟೋಗಳೈತಲ್ಲ.